ಓದುತ್ತಿರುವುದು ನೀವು, ಕೇಳುತ್ತಿರುವುದು ನಾವು. ಬಂಡಲ್ ರಾಣಿ ಹಾಗೂ ರೀಲ್ ರಾಣಿ. ಈಗ ಸಮಯ ತಮ್ಮ ತಮ್ಮ ಗಡಿಯಾರ ನೋಡಿಕೊಂಡು ತಿಳಿದುಕೊಳ್ಳಿ. ವಾರ್ತೆಗಳ ಮುಖ್ಯಾಂಶಗಳು. ಆಟೋ ಡ್ರೈವರ್ ಮಗ IAS ಆಫೀಸರ್. ಉಲ್ಟಾ ಇಟ್ಕೊಂಡು ಹೋಗ್ತಿದ್ಯಾ, ಸರಿಯಾಗಿ ಓದು. IAS ಆಫೀಸರ್ ಮಗ ಆಟೋ ಡ್ರೈವರ್. ಗೊಲ್ಲರಟ್ಟಿಗೆ ಬಂದ ಸಿಂಹ. ಚಂದ್ರಲೋಕಕ್ಕೆ ರೈಲು ಮಾರ್ಗ ಕಂಡು ಹಿಡಿದ ಹಳ್ಳಿಯ ಯುವಕ. ಇತ್ತೀಚೆಗೆ ಸೊಳ್ಳೆಗಳಿಗೆ ರಕ್ತಹೀನತೆ ಉಂಟಾಗಿದ್ದು, ಇದಕ್ಕೆ ಸಾರ್ವಜನಿಕರು ಗುಡ್ ನೈಟ್ ಬಳಸುವುದೇ ಕಾರಣ ಎಂದು ಡಾಕ್ಟರ್ ಎಲ್ಲಿದ್ದೀಯಪ್ಪ ಸುದ್ದಿ ಕೊಟ್ಟಿದ್ದಾರೆ. ಹೆಚ್ಚಾದ ಬೀದಿ ನಾಯಿಗಳು. ಇದೀಗ ಬಂದ ಸುದ್ದಿ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಎಲ್ಲಾ ಸೇತುವೆಗಳು ಮುರಿದು ಬಿದ್ದಿರುವುದರಿಂದ ಎಲ್ಲಾ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಅತಿಯಾಗಿ ಸೆಕೆ ಆಗುವುದರಿಂದ ಮುಂದಿನ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಪಂಚೆಯನ್ನೇ ಉಡಬೇಕು, ಇಲ್ಲವಾದಲ್ಲಿ ಬಲವಂತವಾಗಿ ನಾವೇ ಉಳಿಸುತ್ತೇವೆ ಎಂದು ರಾಮರಾಜ್ ಕಂಪನಿಯು ವರದಿ ಕೊಟ್ಟಿದೆ. ಯಮಲೋಕದಲ್ಲಿರುವ ಹೆಮ್ಮೆಗೆ ವಯಸ್ಸಾದ ಹಿನ್ನೆಲೆಯಲ್ಲಿ ಕುದುರೆಯನ್ನು ಬಳಸುತ್ತೇನೆ ಎಂದು ಯಮರಾಯನು ಮಾಹಿತಿ ಕೊಟ್ಟಿದ್ದಾನೆ. ಬ್ರೇಕಿಂಗ್ ನ್ಯೂಸ್. ಊರಿನ ಬೀದಿಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಲು ಗಂಡು ನಾಯಿಗಳೇ ಕಾರಣ ಎಂದು ನಾಯಿಗಳ ಸಂಘದ ಅಧ್ಯಕ್ಷ ಎಮ್ಮೆ ಪಟ್ಟಿದ್ದಾರೆ. ನಿನ್ನೆ ಮಾಜಿ MLA ಅವರು ಕುಡಿದು ಕಬಾಬ್ ತಿನ್ನಲು ಕಬಾಬ್ ಅಂಗಡಿಗೆ ಹೋದಾಗ ಕಬಾಬ್ ಜೊತೆಗೆ ಈರುಳ್ಳಿ ಕೊಟ್ಟಿಲ್ಲ ಅಂತ ಕಬಾಬ್ ಅಂಗಡಿಯನ್ನು ಮುಚ್ಚಿಸಿರುವ ಹಿನ್ನೆಲೆ ನಿನ್ನೆಯಷ್ಟೇ ಬೆಳಕಿಗೆ ಬಂದಿದೆ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತದೆ. ಒಂದು ಕಪ್ಪಲ್ಲಿ ಹಾಲು, ಮತ್ತೊಂದರಲ್ಲಿ ಪೌಡರ್, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಆ ಕಪ್ಪಿನಿಂದ ಈ ಕಪ್ಪಿಗೆ, ಈ ಕಪ್ಪಿನಿಂದ ಆ ಕಪ್ಪಿಗೆ ಸವಿರಿ ಟೇಸ್ಟಿ ಕಾಫಿ. ಶಕಲ ಕಬುಮ್ ಕಾಫಿ ಕುಡಿಯಿರಿ, ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಿ. ವಿರಾಮದ ನಂತರ ಎಲ್ಲರಿಗೂ ಮತ್ತೊಮ್ಮೆ ಬಂಡಲ್ ವಾರ್ತೆಗಳಿಗೆ ಸುಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಭಾರತದ ಟಿಕ್ಟಾಕ್ ಕಂಪನಿಯನ್ನು ಬ್ಯಾನ್ ಮಾಡಿರುವ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ರಿಲೀಸ್ ಮಾಡಿಸಿದವರಿಗೆ ಟಿಕ್ಟಾಕ್ ಕಂಪನಿಯು ₹2 ಬಹುಮಾನ ಕೊಡುವುದಾಗಿ ಮಾಹಿತಿ ಕೊಟ್ಟಿದೆ. ಕೆಲ ಹುಡುಗರು ಕುಡಿದು ಚರಂಡಿಗಳಲ್ಲಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಮನಗಂಡ ಸರ್ಕಾರ ಎಲ್ಲೂ ಕೂಡ ಚರಂಡಿಗಳನ್ನು ನಿರ್ಮಿಸಬಾರದು ಎಂದು ಗಾರೆ ಕೆಲಸದವರಿಗೆ ಎಚ್ಚರಿಕೆ ಕೊಟ್ಟಿದೆ. ಯಮರಾಜನು ಯಾವುದೇ ರೀತಿಯ ನೋಟಿಸ್ ಕೊಡದೆ ಜನರ ಪ್ರಾಣವನ್ನು ತೆಗೆಯುತ್ತಿರುವ ಹಿನ್ನೆಲೆಯಲ್ಲಿ ಇನ್ನು ಮುಂದೆ 1 ವಾರ ಮುಂಚೆ ನೋಟಿಸ್ ಕೊಟ್ಟು ನಂತರ ಪ್ರಾಣ ತೆಗೆಯಲಿ ಎಂದು ಆಸ್ಪತ್ರೆಯಲ್ಲಿದ್ದ 80 ವರ್ಷ ಮೇಲ್ಪಟ್ಟ ಮುದುಕಿ ಕೋರಿದ್ದಾರೆ. ಇದೀಗ ಬಂದ ಸುದ್ದಿ. ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿ ಅವುಗಳ ಉಪಟಳ ಜಾಸ್ತಿಯಾಗಿರುವುದರಿಂದ ಹಳ್ಳಿಯ ರೈತರು ಹಳ್ಳಿಗಳನ್ನು ತೊರೆದು ಸಿಟಿಗೆ ಬರಲು ತೀರ್ಮಾನಿಸಿದ್ದು, ಅದಕ್ಕೆ ಹಳ್ಳಿಯ ರೈತರಿಗೆ ಪರ್ಯಾಯ ಜಾಗವಾಗಿ ಕಬ್ಬನ್ ಪಾರ್ಕ್ ಅನ್ನು ಅಳೆದುಕೊಡುವಂತೆ ರೈತರ ಮುಖಂಡರು ಮನವಿ ಮಾಡಿದ್ದಾರೆ. ಹಳ್ಳಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲು ನಿರಾಕರಿಸುತ್ತಿರುವ ಹೆಣ್ಣು ಮಕ್ಕಳ ಪೋಷಕರು ಇನ್ನು ಮುಂದೆ ರೈತರು ಬೆಳೆದ ಯಾವುದೇ ಪದಾರ್ಥವನ್ನು ಬಳಸದಂತೆ ಶಪಥ ಮಾಡಬೇಕೆಂದು 40 ವರ್ಷ ದಾಟಿರುವ ಯುವಕರು ಮನವಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ತುಂಬಾ ಹಳೆಯ ಸ್ಕೂಲ್ ಮತ್ತು ಇಲ್ಲಿ ನುರಿತ ಶಿಕ್ಷಕಿಯರು ಇದ್ದಾರೆ. ಇಲ್ಲಿ ಸ್ಮಾರ್ಟ್ ಬೋರ್ಡ್ ಮೂಲಕ ಪಾಠಗಳನ್ನು ತೋರಿಸಿ ವಿವರಿಸುತ್ತಾರೆ. ಇಲ್ಲಿ ಡ್ಯಾನ್ಸ್ ಕ್ಲಾಸ್, ಕರಾಟೆ, ಸ್ಪೋಕನ್ ಇಂಗ್ಲಿಷ್ ಮತ್ತು ಈ ಥರ ಕ್ಲಾಸಸ್ಗಳಿವೆ. ಈ ರೀತಿ ಚಟುವಟಿಕೆಗಳನ್ನು ಮಾಡ್ತಾರೆ. ಸರಿ, ನನ್ನ ಮಗಳಿಗೆ ಇದೇ ಸ್ಕೂಲ್ ಸೇರಿಸ್ತೀನಿ.